ಮಕ್ಕಳೇ, ಇಂದು ನಾವು ಪ್ರಥಮ BA ಐಚ್ಛಿಕ ಕನ್ನಡದ ಸಾಹಿತ್ಯ ಗಂಗೋತ್ರಿ ಪಠ್ಯಪುಸ್ತಕದ ಗದ್ಯವಾದ ಹೇಮಕೂಟದಿಂದ ಬಂದ ಮೇಲೆ ಎನ್ನುವಂತಹ ಮಾಸ್ತಿಯವರ ಶಕುಂತಲೆ ದುಷ್ಯಂತರ ಕಥೆಯ ಮುಂದಿನ ಭಾಗವನ್ನು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಏನೇನು ತಿಳಿದುಕೊಂಡ್ವಿ ಅನ್ನೋದನ್ನು ಒಮ್ಮೆ ನೆನಪಿಸಿಕೊಳ್ಳೋಣ. ಅರಮನೆಯಿಂದ ದುಷ್ಯಂತನ ಅನುಮತಿಯನ್ನು ಪಡೆದು ಹಿರಿಯ ರಾಣಿ ಹಂಸಪತಿಕೆ ಹಾಗೂ ಭರತನೊಡನೆ ಮಾಢವ್ಯನೊಡನೆ ಕಣ್ವರ ಆಶ್ರಮದತ್ತ ಶಕುಂತಲೆ ಹೊರಡ್ತಾಳೆ. ಭರತ ತಾನು ಬೇಗ ಆಶ್ರಮಕ್ಕೆ ತಲುಪಬೇಕು ಎನ್ನುವುದಾಗಿ ರಾಣಿಯರ ರಥವನ್ನು ಬಿಟ್ಟು ಮಾಢವ್ಯನ ರಥವನ್ನು ಹತ್ತಿಕೊಳ್ತಾನೆ. ಸಾರಥಿಯ ಬಳಿ ವೇಗವಾಗಿ ಹೋಗುವಂತ ಹೇಳ್ತಾನೆ. ಶಕುಂತಲೆಗಿಂತ ಮೊದಲೇ ಆಶ್ರಮದ ದಾರಿಯಲ್ಲಿ ಬರ್ತಾ ಇದ್ದಂತಹ ತೇರು ಪ್ರಿಯಂವದೆ ಮತ್ತು ಅನಸೂಯೆಯರನ್ನು ಭೇಟಿಯಾಗ್ತದೆ. ಅವರೀರ್ವರನ್ನು ನೋಡಿದ ತಕ್ಷಣವೇ ಭರತ ಪರಿಚಯ ಹೇಳ್ತಾನೆ. ಅವರೀರ್ವರು ಆಶ್ಚರ್ಯಗೊಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದಂತಹ ಶಕುಂತಲೆ ಸಖಿಯರನ್ನು ವಿಚಾರಿಸಿಕೊಳ್ತಾಳೆ. 7 ವರ್ಷಗಳ ನಂತರ ಸಖಿಯರ ಮಿಲನವಾದ ಕಾರಣ ಮೂವರು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಅಳುತ್ತಾರೆ. ನಂತರ ಆಶ್ರಮಕ್ಕೆ ಬಂದಂತಹ ಶಕುಂತಲೆ ತಂದೆಯವರನ್ನು ಹುಡುಕುತ್ತಿರುವಾಗ ತಂದೆಯವರು ಹೋಮಾಗ್ನಿಗೆ ಕುಳಿತದ್ದು ಯಜ್ಞವಾಟಿಯಲ್ಲಿರುವುದು ವಿಷಯ ತಿಳಿತದೆ. ಸರಿ ಅಂತ ಅಂದ್ಕೊಂಡು ಅಲ್ಲಿಯೇ ಮಗನನ್ನು ಹಂಸಪತಿಕೆಯನ್ನು ಕರೆದುಕೊಂಡು ಹೋಗ್ತಾಳೆ. ಯಜ್ಞವಾಟಿಗೆ ಹೋಗ್ತಾಳೆ. ಅಲ್ಲಿ ಹೋಮಾಗ್ನಿಯ ಮುಂದೆ ಇದ್ದಂತಹ ಕಣ್ವರು ಸನ್ನೆಯಲ್ಲಿಯೇ ಆಶೀರ್ವದಿಸ್ತಾರೆ. ತಂದೆಯ ಹೋಮದ ಕ್ರಿಯೆ ಮುಗಿಯುವ ತನಕ ಕಾದು ಕುಳಿತುಕೊಳ್ತಾಳೆ ಶಾಕುಂತಲೆ. ಹೋಮದ ಕೆಲಸ ಮುಗಿದ ತಕ್ಷಣ ಗೌತಮಿ ದೇವಿ ಮತ್ತು ಕಣ್ವರೊಡನೆ ಮನಸ್ಸೋ ಇಚ್ಛೆ ಹರಡ್ತಾಳೆ. ತನಗೆಷ್ಟು ಹೇಳಬೇಕಿತ್ತು, 7 ವರ್ಷದಿಂದ ಎಷ್ಟು ಮಾತನಾಡಬೇಕಿತ್ತು ಎಲ್ಲವನ್ನು ಶಕುಂತಲೆ ಮನಬಿಚ್ಚಿ ಮಾತನಾಡ್ತಾಳೆ. ಈಗ ಇಂದಿನ ಪಾಠಭಾಗದಲ್ಲಿ ತಿಳಿದುಕೊಳ್ಳಲಿರುವ ಅಂಶಗಳು ಯಾವ್ಯಾವು ಅಂತ ನೋಡೋಣ. ಇದು ಹೇಮಕೂಟದಿಂದ ಬಂದ ಮೇಲೆ ಈ ಪಾಠದ ಕೊನೆಯ ತರಗತಿ. ಸಖಿಯರು ಮತ್ತು ಶಕುಂತಲೆಯರಿಗೆ ಆಡಲು 106 ಮಾತುಗಳಿವೆ. ಅವೆಲ್ಲವೂ ಮುಗಿಯದ ಮಾತುಗಳು. ಏಕೆಂದರೆ ಇವರೀರ್ವರ ನಡುವೆ 7 ವರುಷದ ಅಗಲಿಕೆ ಇತ್ತು. ಆ ಅಗಲಿಕೆಯ ಎಲ್ಲ ನೋವುಗಳು ಇಂದು ಪದರೂಪವನ್ನು ಪಡೆದುಕೊಳ್ಳಿಕ್ಕಿವೆ. ಇದನ್ನು ಅರಿತಂತಹ ಹಂಸಪತಿಕೆ ಕುಮಾರ ಭರತನನ್ನು ಕರೆದುಕೊಂಡು ಶಕುಂತಲೆಯರನ್ನು ಅವಳ ಸಖಿಯರೊಟ್ಟಿಗೆ ಬಿಟ್ಟು ಹೊರಡ್ತಾಳೆ. ಹೊರಗಡೆ ಆಶ್ರಮ ವನವನ್ನೆಲ್ಲ ಸುತ್ತಾಡಿಕೊಂಡು ಸ್ವಲ್ಪ ಹೆಚ್ಚೇ ಹೊತ್ತು ಮಾಡಿಕೊಂಡು ಹಿಂತಿರುಗಿ ಬರ್ತಾಳೆ. ಹಿಂತಿರುಗಿ ಬರುವಷ್ಟರಲ್ಲಿ ಅನಸೂಯೆ, ಪ್ರಿಯಂವದೆ ಮತ್ತು ಶಕುಂತಲೆಯರು ಎಲ್ಲವನ್ನು ಮಾತನಾಡಿಕೊಂಡಿರ್ತಾರೆ. ದೂರ್ವಾಸರ ಶಾಪ, ಆ ಶಾಪ ನಿಜವಾದದ್ದು, ಶಕುಂತಲೆಗೆ ಅರಮನೆಯಲ್ಲಿ ಆದಂತಹ ಅವಮಾನ, ಶಾರ್ಗರವ ಮತ್ತು ಶಾರದ್ವತರು ರಾಜಧಾನಿಯಿಂದ ಶಕುಂತಲೆಯನ್ನು ಬಿಟ್ಟು ಬಂದ ತಕ್ಷಣವೇ ಗೌತಮಿ ದೇವಿಯ ಇಚ್ಛೆಯಂತೆ ಅನಸೂಯೆ ಮತ್ತು ಪ್ರಿಯಂವದೆಯರ ವಿವಾಹವಾಗಿರುವಂಥದ್ದು, ಶಕುಂತಲೆಯ ಪ್ರೀತಿಯ ಜಿಂಕೆ ಮರಿ ಹಾಕಿ ಈಗ ಮತ್ತೆ ಗರ್ಭಿಣಿಯಾಗಿರುವಂಥದ್ದು, ಶಾರ್ಗರವನ ಹಠ, ಶಾರದ್ವತನ ಸರಳತೆ, ಕಣ್ವ ಋಷಿಯರ ದೊಡ್ಡ ಮನಸ್ಸು, ಇವೆಲ್ಲದರ ಕುರಿತು ಪರಸ್ಪರ ಚರ್ಚಿಸ್ತಾರೆ. ಎಷ್ಟು ಮಾತನಾಡಿದರೂ ಮುಗಿಯದ ಮಾತುಗಳವು. ಹಂಸಪತಿಗೆ ಬಂದ ತಕ್ಷಣ ಕುಮಾರನು ಶಕುಂತಲೆ ಬಳಿ ಹೋಗ್ತಾನೆ. ಶಕುಂತಲೆ ಮಗನನ್ನು ಅಪ್ಪಿಕೊಂಡು ಹಂಸಪತಿಕೆಯೊಂದಿಗೆ ಊಟಕ್ಕೆ ಹೋಗ್ತಾಳೆ. ಹಂಸಪತಿಕೆ ಆಶ್ರಮದ ಜನರ ಜೀವನವನ್ನು ನೋಡಿ ಆಶ್ಚರ್ಯಚಕಿತಳಾಗ್ತಾಳೆ. ಹೀಗೂ ಬದುಕಬಹುದೇ ಎಂಬುದಾಗಿ. ಊಟವಾದ ಮೇಲೆ ಸ್ವಲ್ಪ ಹೊತ್ತು ಎಲ್ಲರೂ ಬೆಳದಿಂಗಳಲ್ಲಿ ಕುಳಿತಿದ್ದು ನಂತರ ಮಲಗಲಿಕ್ಕೆ ಹೊರಡ್ತಾರೆ. ಆ ದಿನ ಮಕ್ಕಳ ಕಷ್ಟವನ್ನು ಶಾರ್ಗರವ ಮತ್ತು ಶಾರದ್ವತರೇ ನೋಡಿಕೊಳ್ಳಬೇಕಾಗ್ತದೆ. ಕಾರಣ ಅನಸೂಯೆ ಮತ್ತು ಪ್ರಿಯಂವದೆಯರು ಶಕುಂತಲೆಯೊಂದಿಗೆ ಅವಳ ಬಿಡಾರದಲ್ಲಿಯೇ ನಿದ್ರಿಸ್ಲಿಕ್ಕೆ ಹೋಗ್ತಾರೆ, ಮಲಗಲಿಕ್ಕೆ ಹೋಗ್ತಾರೆ. ಶಾರ್ಗರವನಿಗೆ ಇಷ್ಟು ಬೇಗ ವಿವಾಹವಾಗುವ ಇಷ್ಟ ಇರಲಿಲ್ಲ. ಆದರೆ ಅವನು ಇನ್ನೂ ಒಂದು ಸ್ವಲ್ಪ ಸಮಯ ಬಿಟ್ಟು ವಿವಾಹವಾಗುವ ಮಾತನಾಡ್ತಾನೆ. ಆದರೆ ಪ್ರಿಯಂವದೆ ಅನಸೂಯೆಗೆ ಶಾರದ್ವತನೊಂದಿಗೆ ವಿವಾಹ ನಿಶ್ಚಯವಾಗ್ತದೆ. ಶಾರ್ಗರವ ಪ್ರಿಯಂವದೆಯೊಂದಿಗೆ ಈಗಲೇ ಮದುವೆ ಬೇಡ ಎಂಬುದಾಗಿ ಹೇಳ್ತಾನೆ. ಆಗ ಗೌತಮಿ ದೇವಿ ಶಕುಂತಲೆಯ ಉದಾಹರಣೆಯನ್ನು ಇಟ್ಟುಕೊಂಡು ನೊಂದು ಹೇಳ್ತಾಳೆ, ಬೆಳೆದ ಹುಡುಗಿಯರನ್ನು ಹೆಚ್ಚು ಸಮಯ ಮದುವೆ ಮಾಡದೆ ಇಟ್ಟುಕೊಳ್ಳುವುದು ಉಚಿತವಲ್ಲ ಎಂಬುದಾಗಿ. ಹಾಗೆಯೇ
ಅನಸೂಯೆ ಕೂಡ ಪ್ರಿಯಂವದೆಯ ಬಳಿ ನೀನು ಅಕ್ಕ, ನಾನು ತಂಗಿ, ನೀನು ವಿವಾಹವಾಗದೆ ನಾನು ಆಗೋದಿಲ್ಲ ಅಂತ ಹಠ ಹಿಡಿದಾಗ ಈ ಎಲ್ಲ ಪರಿಸ್ಥಿತಿಗಳಲ್ಲಿ ಅನಸೂಯೆ ಮತ್ತು ಪ್ರಿಯಂವದೆಯರ ವಿವಾಹ ಶಾರ್ಗರವ ಮತ್ತು ಶಾರದ್ವತರೊಂದಿಗೆ ನಡೆದು ಹೋಗ್ತದೆ. ಈಗ ಅನಸೂಯೆಗೆ ಒಂದು ಹೆಣ್ಣು ಮಗು, ಪ್ರಿಯಂವದೆಗೆ ಒಂದು ಗಂಡು ಮಗು. ಇವತ್ತು ಶಕುಂತಲೆಯರೊಡನೆ ಇಬ್ಬರೂ ಸಖಿಯರು ಮಲಗಲು ತೆರಳಿದ ಕಾರಣ ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ತಂದೆಯರದ್ದಾಗ್ತದೆ. ಶಕುಂತಲೆ ಆ ಬಿಡಾರದಲ್ಲಿ ಹೇಗೆ ಮಲಗ್ತಾಳೆ ಅಂತಂದರೆ, ಜ್ವರ ಸಂಪೂರ್ಣವಾಗಿ ಗುಣವಾದಾಗ ತಾಯಿಯ ಮಡಿಲಿನಲ್ಲಿ ಮಲಗುವಂಥದ್ದು ಎಷ್ಟು ಸುಖವನ್ನು ಕೊಡ್ತದೋ ಅಷ್ಟು ಸುಖವಾಗಿ ಆರಾಮದಾಯಕವಾಗಿ ನಿದ್ರಿಸ್ತಾಳೆ ಆಕೆ. ಬೆಳಿಗ್ಗೆ ಬೇಗ ಎಚ್ಚರ ಕೂಡ ಆಗೋದಿಲ್ಲ. ಯಾಕೆಂದರೆ ಅಷ್ಟು ಆರಾಮದಾಯಕವಾದ ನಿದ್ದೆಯಲ್ಲಿದ್ದ ಶಕುಂತಲೆಗೆ ಎಚ್ಚರವಾಗುವುದಾದರೂ ಹೇಗೆ ಸಾಧ್ಯ? ಎಚ್ಚರವಾದ ಮೇಲೆ ತಿಳಿದದೆ ಅಷ್ಟರಲ್ಲಾಗಲೇ ಕಣ್ಣು ಮುನಿಗಳು ಬಂದು ವಿಚಾರಿಸಿಕೊಂಡು ಹೋಗಿದ್ದಾರೆ ಅಂತ. ಇಬ್ಬರು ರಾಣಿಯರು ಎದ್ದು ತಮ್ಮ ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಯಜ್ಞವಾಟಿಗೆ ಹೋಗ್ತಾರೆ. ಅಲ್ಲಿರುವಂತಹ ಹಿರಿಯರಿಗೆ ನಮಸ್ಕರಿಸ್ತಾರೆ. ನಂತರ ಶಕುಂತಲೆ ಸಖಿಯರೊಡನೆ ತನ್ನ ಮಲ್ಲಿಗೆಯ ಬಳ್ಳಿಯನ್ನು, ತಾನೆಟ್ಟ ಮಲ್ಲಿಗೆಯ ಬಳ್ಳಿಯನ್ನು ನೋಡ್ಲಿಕ್ಕೆ ಹೋಗ್ತಾಳೆ. ಅದು ಹುಲುಸಾಗಿ ಬೆಳೆದಿರ್ತದೆ. ಅಲ್ಲಿ ಒಂದು ವೃಕ್ಷವಿದೆ. ಅಲ್ಲಿಯೇ ಕುಳಿತುಕೊಂಡಿರ್ತಾ ಇದ್ಲು ಶಕುಂತಲೆ ಯಾವಾಗಲೂ. ಆ ವೃಕ್ಷದ ಹೆಸರು ಸರಹಕ. ಆ ವೃಕ್ಷದ ಬಳಿಯಲ್ಲಿ ಶಕುಂತಲೆ ನಿಂತಿರುವಾಗ ದೀರ್ಘಾಪಾಂಗ ಅಲ್ಲಿಗೆ ಬರ್ತದೆ. ದೀರ್ಘಾಪಾಂಗ ಅಂತಂದರೆ ಶಕುಂತಲೆ ಸಾಕಿರುವಂತಹ ಜಿಂಕೆಯ ಹೆಸರು. ಆದರೆ ಅದಕ್ಕೆ ಶಕುಂತಲೆಯ ಪರಿಚಯ ಸಿಗೋದಿಲ್ಲ, ಗುರುತು ಹತ್ತೋದಿಲ್ಲ. ನಂತರ ಅನಸೂಯೆ ಮತ್ತು ಪ್ರಿಯಂವದೆಯರು ಕರೆದು ಶಕುಂತಲೆಯ ಕೈ ಅದಕ್ಕೆ ನೀಡಿದ ತಕ್ಷಣ ಸ್ವಲ್ಪ ಏನೋ ಅದಕ್ಕೆ ಪರಿಚಯ ತಿಳಿದಂತಾಗ್ತದೆ. ಅಲ್ಲಿಯೇ ಮೌನವಾಗಿ ನಿಂತುಕೊಳ್ತದೆ. ಅಲ್ಲಿಂದ ಹೊರಟ ಶಕುಂತಲೆ ತಾನು ದುಷ್ಯಂತನನ್ನು ಭೇಟಿಯಾದಂತಹ ಸ್ಥಳ, ತಾನು ಅವನ ಜೊತೆಯಲ್ಲಿ ಕುಳಿತು ಮಾತನಾಡಿದಂತಹ ಸ್ಥಳ, ತಾನು ಅವನಿಗೆ ಪತ್ರ ಬರೆದ ಸ್ಥಳ, ಇವರೀರುವರು ಗಾಂಧರ್ವ ವಿವಾಹವಾದ ಸ್ಥಳ, ಮಾಲಿನಿ ನದಿ ತೀರದ ಸ್ನಾನಘಟ್ಟ, ಇವನ್ನೆಲ್ಲ ನೋಡ್ತಾ ನಿಂತುಕೊಳ್ತಾಳೆ. ನಿಂತಾಗ ಅವಳಿಗೆ ಬಾಲ್ಯದ ಎಲ್ಲ ಘಟನೆಗಳು ಒಮ್ಮೆ ಕಣ್ಣೆದುರೇ ಮರುಕಳಿಸಿದಂತೆ ಭಾಸವಾಗ್ತದೆ. ಆಗ ಯೋಚನೆ ಮಾಡ್ತಾಳವಳು, ಆಗಿದ್ದ ಸುಖ ಈಗ ಯಾಕಿಲ್ಲ? ಈಗ ನನ್ನ ಬಳಿ ಸಿರಿ ಇದೆ, ಸಂಪತ್ತಿದೆ, ಎಲ್ಲವೂ ಇದೆ, ಆದರೆ ಸುಖ ನೆಮ್ಮದಿ ಅನ್ನೋದಿಲ್ಲ. ಆಗ ಸಿರಿ ಸಂಪತ್ತಿರಲಿಲ್ಲ, ಸುಖ ನೆಮ್ಮದಿ ಇತ್ತು. ಖಿನ್ನಳಾಗ್ತಾಳೆ ಶಕುಂತಲೆ. ನನ್ನ ಇಂದಿನ ಬಾಳು ನನ್ನ ಬಾಳಲ್ಲ, ಇದು ಬೇರೆ ಯಾರಿಗೋಸ್ಕರನೂ ನಾನು ಬದುಕ್ತಾ ಇರುವ ಬಾಳು, ಇದರಲ್ಲಿ ನನ್ನ ಸ್ವಂತಿಕೆ ಇಲ್ಲ ಎಂಬುದಾಗಿ ಶಕುಂತಲೆ ನೊಂದುಕೊಳ್ತಾಳೆ. ಆಸೆಯಲ್ಲೂ ಸುಖವಿಲ್ಲ, ಆಸೆ ತುಂಬುವುದರಲ್ಲೂ ಸುಖವಿಲ್ಲ. ಆಸೆ ಇರದೆ ಬದುಕ್ತೀವಲ್ಲ, ಆ ಸುಖವೇ ನಿಜವಾದ ಸುಖ ಎಂಬುದಾಗಿ ಅವಳ ಮನಸ್ಸು ನಿರ್ಧರಿಸ್ತದೆ. ಅಲ್ಲೆಲ್ಲ ಸಖಿಯರೊಡನೆ ಓಡಾಡಿ ಹಿಂದಿರುಗಿ ಬಿಡಾರಕ್ಕೆ ಹೋಗ್ತಾಳೆ. ಮಧ್ಯಾಹ್ನ ಶಾರ್ಗರವ ಶಕುಂತಲೆಯನ್ನು ಭೇಟಿಯಾಗಲಿಕ್ಕೆ ಬರ್ತಾನೆ. ಅಂದು ಅವಳನ್ನು, ಗರ್ಭಿಣಿಯಾದ ಶಕುಂತಲೆಯನ್ನು ಅರಮನೆಯಲ್ಲಿ ಬಿಡುವಂತಹ ಸಂದರ್ಭದಲ್ಲಿ ಇವನು ಸ್ವಲ್ಪ ಕಟುವಾಗಿ ಮಾತನಾಡಿರ್ತಾನೆ. ಅದನ್ನು ನೆನೆಸಿಕೊಂಡು ಶಕುಂತಲೆ ಹೇಳ್ತಾನೆ, ನಾನು ಆ ದಿನ ನಿಮ್ಮನ್ನು ಅರಮನೆಯಲ್ಲಿ ಕಠಿಣವಾದ ಮಾತನಾಡಿದೆ, ಆದರೆ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ ಅಂತ ಹೇಳಿದಾಗ ಶಕುಂತಲೆ ಹೇಳ್ತಾಳೆ, ಅಣ್ಣ, ನನ್ನನ್ನು ಬಹುವಚನದಲ್ಲಿ ಕರಿಬೇಡ, ಏಕವಚನದಲ್ಲಿಯೇ ಕರಿ, ನಾನು ನಿನ್ನ ತಂಗಿ. ಅಂದು ನೀನು ಹೇಳಿದ್ದು ಆ ಕ್ಷಣವೇ ತಪ್ಪಾಗಲಿಲ್ಲ ಅಂದಮೇಲೆ ಮತ್ತು ಅದು ಇವತ್ತು ತಪ್ಪು ಅಂತ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀನು ನನ್ನ ಅಣ್ಣ ಎಂಬುದರ ಹೊರತಾಗಿ ನನಗೆ ನಿನ್ನ ಬಗ್ಗೆ ಇನ್ಯಾವುದೂ ನೆನಪಿಲ್ಲ ಅಂತ ಹೇಳ್ತಾಳೆ. ಆಗ ಶಾರ್ಗರವನಿಗೆ ಸಮಾಧಾನವಾಗ್ತದೆ. ಸಂಜೆ ಕಣ್ವರು ಬರ್ತಾರೆ. ಶಕುಂತಲೆಗೆ ಇನ್ನೊಂದು ದಿನ ಬರುವಾಗ ಅಥವಾ ಇನ್ನೊಮ್ಮೆ ಬರುವಾಗ ಚಕ್ರವರ್ತಿಯನ್ನು, ಅಂದರೆ ನಿನ್ನ ಪತಿಯಾದ ದುಷ್ಯಂತನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ. ಶಕುಂತಲೆ ಅದಕ್ಕೆ ಒಪ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎದ್ದು ನಿತ್ಯ ವಿಧಿಗಳನ್ನು ಮುಗಿಸಿ ತಾನು ತಂದಿರುವಂತಹ ಒಡೆ ವಸ್ತುಗಳನ್ನು ಆಶ್ರಮದಲ್ಲಿರುವ ಎಲ್ಲರಿಗೂ ಹಂಚಿ ಹೋಗಿ ಬರುವೆ ಅಂತ ಸಖಿಯರಿಗೂ ಆಶ್ರಮಕ್ಕೂ ಹೇಳಿ ಹಸ್ತಿನಾವತಿಗೆ ಹೊರಡ್ತಾಳೆ. ಇಂದು ಶಕುಂತಲೆ ಹೊರಟಿದ್ದಾಳೆ. 7 ವರ್ಷಗಳ ಹಿಂದೆ ಗರ್ಭಿಣಿಯಾದ ಶಕುಂತಲೆಯು ದುಷ್ಯಂತನನ್ನು ಸೇರುವ ಸಲುವಾಗಿ ಹೊರಟಿದ್ಲು. ಎರಡರ ಸಂದರ್ಭ ಒಂದೇ, ಆಶ್ರಮದಿಂದ ಅಗಲಿಕೆ. ಆದರೆ ಪರಿಸ್ಥಿತಿಗಳು ಬೇರೆ ಬೇರೆ. ಅಂದಿನ ಶಕುಂತಲೆಗೆ ದುಷ್ಯಂತನನ್ನು ಸೇರುವಂತಹ ನಿರೀಕ್ಷೆ ಇತ್ತು, ಇನ್ನಷ್ಟು ಸುಖದ ಹಂಬಲವಿತ್ತು. ಇಂದು ದುಷ್ಯಂತನ ಪತ್ನಿಯಾಗಿ ರಾಣಿಯಾಗಿ ಎಲ್ಲ ಸುಖವನ್ನು ಅನುಭವಿಸಿದಂತಹ ಶಕುಂತಲೆಗೆ ಆಶ್ರಮದಿಂದ ಹೊರಡೋದಕ್ಕೆ ಮನಸ್ಸಿಲ್ಲ, ಆದರೂ ಹೊರಡಬೇಕಾದಂತಹ ಅನಿವಾರ್ಯತೆ ಇದೆ.
ಉಳಿದವರಿಗೆಲ್ಲರಿಗೂ ಸ್ವಲ್ಪ ಸಮಾಧಾನವಿದೆ. ಕಾರಣ ಅಂದು ಶಕುಂತಲೆ ಹೊರಡುವಾಗ ಮುಂದೆ ಏನಾಗಬಹುದು ಏನೋ ಎನ್ನುವ ಸಂದೇಹವಿತ್ತು. ಇಂದು ಆ ಸಂದೇಹ ಅನುಮಾನಗಳಿಲ್ಲ. ಅವಳಿಗೆ ಮನಸ್ಸಿನಲ್ಲಿ ಅನ್ನಿಸ್ತದೆ, ಇನ್ನೊಮ್ಮೆ ಆಶ್ರಮಕ್ಕೆ ಬರಬೇಕಾದ್ರೆ ತನ್ನ ಗಂಡನೊಂದಿಗೆ ಬರಬೇಕು, ಮತ್ತೆಂದು ಹಿಂದಿರುಗಿ ಅರಮನೆಗೆ ಹೋಗಬಾರದು, ಈ ಆಶ್ರಮದಲ್ಲಿಯೇ ಕೊನೆ ತನಕ ಇರಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿಯೇ ನಿರ್ಧರಿಸಿ ನಗ್ತಾಳೆ ಶಕುಂತಲೆ. ನೋವನ್ನು ಕಾಣದೆ ನಕ್ಕ ನಗೆಯೇ ನಗೆ, ನೊಂದು ನೋವನ್ನು ನುಂಗಿ ಆಮೇಲೆ ನಗುವ ನಗೆ ನಗೆಯಲ್ಲ. ನೀವು ನೋವನ್ನು ಅನುಭವಿಸಿದ ಮೇಲೆ ನಿಮ್ಮ ಮುಖದಲ್ಲಿ ಬರುವಂತಹ ನಗೆ ಅದು ನಿಜವಾದ ನಗೆಯಲ್ಲ. ಆ ನಗೆಯಲ್ಲಿ ನೋವಿನ ಎಳೆ ಇರ್ತದೆ. ನೋವನ್ನು ಕಾಣದೆ ಏನೋ ಒಂದು ಸಮಾಧಾನ ಚಿತ್ತದಿಂದ ಹೊರಸೂಸುವಂತಹ ನಗೆ ಇದೆಯಲ್ಲ, ಅದು ನಿಜವಾದಂತಹ ನಗೆ ಎಂಬುದಾಗಿ ಲೇಖಕರು ಹೇಳ್ತಾರೆ. ಇಂದು ಆ ನಗುವಿನ ಅನುಭವ ಕಣ್ವ ಋಷಿಯ ಮಗಳಿಗಾಗ್ತದೆ. ನಿಜವಾದ ಸುಖವನ್ನು ನಾನಿಲ್ಲಿಯೇ ಬಿಟ್ಟು ಕೃತಕ ಸುಖದೆಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ ಎನ್ನುವ ಭಾರವಾದ ಮನಸ್ಸಿನಲ್ಲಿ ಶಕುಂತಲೆ ಹೊರಡ್ತಾಳೆ. ತೇರಿನಲ್ಲಿ ಕುಳಿತುಕೊಳ್ತಾಳೆ. ಭರತ ಹಂಸಪದಿಕೆಯರೂ ಕೂಡ ಇವಳೊಡನೆ ಹೊರಡ್ತಾರೆ. ಅನಸೂಯೆ, ಪ್ರಿಯಂವದೆ, ಶಾರ್ಗರವ, ಶಾರದ್ವತರೂ ಕೂಡ ದುಃಖ ತುಂಬಿದ ಮನದಿಂದಲೇ ಶಾಕುಂತಲೆಯನ್ನು ಬೀಳ್ಕೊಡ್ತಾರೆ. ಕಣ್ವ ಋಷಿಗಳು ಮತ್ತು ಗೌತಮಿ ದೇವಿಯ ಪರಿಸ್ಥಿತಿಯು ಅದೇ. ಈ ಅಗಲಿಕೆಯ ಸಂದರ್ಭವನ್ನು ಒಮ್ಮೆ ಪುರಾಣದ ಕಥೆಗಳಲ್ಲಿರ್ಬೋದು, ಅಭಿಜ್ಞಾನ ಶಾಕುಂತಲದಲ್ಲಿರ್ಬೋದು ನಮಗೇನು ಸಿಗ್ತದೆ ಅಂತ ಕೇಳಿದರೆ, ದುಷ್ಯಂತನನ್ನು ಭೇಟಿಯಾಗಲು ಹೋಗುವಂತಹ ಶಾಕುಂತಲೆ ಸಿಗ್ತಾಳೆ. ಆದರೆ ಮಾಸ್ತಿಯವರ ಹೇಮಕೂಟದಿಂದ ಬಂದ ಮೇಲೆ ಈ ಕೃತಿಯಲ್ಲಿ ನಮಗೆ ದುಷ್ಯಂತನ ಅನುಮತಿಯನ್ನು ಪಡೆದು ಕಣ್ವ ಋಷಿಯ ಆಶ್ರಮಕ್ಕೆ ಬಂದಂತಹ ಶಕುಂತಲೆ ಈಗ ಆಶ್ರಮವನ್ನು ಬಿಟ್ಟು ಹೋಗುವಂತಹ ಸಂದರ್ಭ ಕಾಣಸಿಗ್ತದೆ. ಇದೊಂದು ಹೊಸ ಪ್ರಯತ್ನ ನವೋದಯ ಸಾಹಿತ್ಯ ಕಾಲಘಟ್ಟದಲ್ಲಿ. ಮಾಸ್ತಿಯವರ ಹೇಮಕೂಟದಿಂದ ಬಂದ ಮೇಲೆ ಈ ಗದ್ಯ ಭಾಗದ ಎಲ್ಲ ಅಂಶಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಏನಾದರೂ ಸಂಶಯವಿದ್ದಲ್ಲಿ ಮುಂದಿನ ತರಗತಿಗಳಲ್ಲಿ ಅದನ್ನು ಚರ್ಚೆ ಮಾಡೋಣ. ಧನ್ಯವಾದಗಳು.